ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಟು ಬಿ ಎಸ್ ತಂಡ ಬಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ಜರ್ನಿ ನಮ್ಮದು ಮೊನ್ನೆ ಎಪಿಸೋಡ್ 1ರಲ್ಲಿ ನಾವು ಹೊಳಿವಲದಲ್ಲಿ ಬೀಜ ಹಾಕಿದ್ವಿ. ಅದು ಏನಾಗೈತಿ, ಯಾವ ಥರ ಹುಟ್ಟೈತೆ ಅಂತ ನೋಡ್ಕೊಂಬರೋಣ ಬನ್ನಿ. ಪಾರ್ಟ್ 1 ವಿಡಿಯೋದಲ್ಲಿ ಈ ಥರ ಒಂದು ನಾವು ಹೊಲಕ್ಕೆ ಬಂದಾಗ ನೀರಿತ್ತು. ಇವಾಗ ಯಾವ ಥರ ಐತೆ ಅಂತ ನೋಡೋಣ ಬನ್ನಿ. ನೋಡಿ, ಸ್ವಲ್ಪ ಕಡಿಮೆ ಆಗ್ತಾ ಬಂದೈತೆ. ಇವಾಗ ನಮ್ಮ ಹೊಲದ ಪಕ್ಕ ಹತ್ರ ಹೋಗೋಣ ಬನ್ನಿ, ಯಾವ ಥರ ಐತೆ. ಫುಲ್ ಡ್ರೈ ಆಗಿ ಬಂದೈತೆ ನೋಡ್ರಿ. ಇನ್ನು ಬೀಜ ಹಾಕ್ಲಿಕ್ಕೆ ಅಡ್ಡಿಲ್ಲ, ಇನ್ನೂ ಸ್ವಲ್ಪ ನೀರು ಕಡಿಮೆ ಆಗ್ಬೇಕು. ಆದರೆ ಸ್ವಲ್ಪ ಹೊಲ ಬಂದೈತೆ, ನೋಡಿಕೊಂಡು ಆದಷ್ಟು ಬೀಜ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹಾಗೆ ನಾವು ಯಾವ ಥರ ಅಲಸಂದಿ ಬೀಜ ಒಂದು ಮೊಳಕೆ ಹೊಡೆದೈತೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಹಾಗೆ ನೋಡೋಣ ಬನ್ನಿ. ನಮ್ಮ ಹೊಲದಲ್ಲಿ ಯಾವ ಥರ ಒಂದು ಮೊಳಕೆ ಹೊಡೆದೈತೆ ಅನ್ನೋದನ್ನು ನೋಡಿ. ಇಲ್ಲಿ ಅಲಸಂದಿ ಬೀಜ ಮೊನ್ನೆ ಪಾರ್ಟ್ ವಿಡಿಯೋದಲ್ಲಿ ಹಾಕ್ತಕ್ಕಂಥ ಬೀಜ ಇದು ಯಾವ ಥರ ಮೊಳಕೆ ಹೊಡೆದೈತೆ ಅಂತ. ಇದೇ ಥರ ಒಂದು ಪಾರ್ಟ್ 3ಯಲ್ಲಿ ಕೂಡ ನಾನು ಈ ಅಲಸಂದಿ ಬಗ್ಗೆ ಒಂದು ಅಲಸಂದಿ ಧಾನ್ಯ ಬಿಟ್ಟಾಗ ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ನೋಡಿ ಯಾವ ಥರ ಒಂದು ಮೊಳಕೆ ಹೊಡೆದಿದೆ ಅಂತ. ಹಾಗೆ ನೋಡಿ, ಕರಿಕೆ ಹುಲ್ಲಲ್ಲಿ ಕೂಡ ಬೆಳೆದೈತೆ. ಇನ್ನೇನು ಇದಕ್ಕೆ ನೀರು ಬೇಡ, ಗೊಬ್ಬರ ಬೇಡ, ಏನು ಬೇಡ. ಇನ್ನು ಚಳಿಗೆ ಬೆಳೆಯುತ್ತೆ ಇದು. ನಮ್ಮ ಹೊಳೆಸಾಲೆ ಮಂದಿಯ ಒಂದು ಸ್ಪೆಷಲ್ ಹೊಲ ಅಂತಲೇ ಹೇಳ್ಬೋದು. ಇದೇ ಥರ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಎಲ್ರಿಗೂ ನಮಸ್ಕಾರ.